ಎಲ್ಲರಿಗೂ ಅಟಿಲ್ ದರಸಿ ಪಪತಕ್ಕ ಮಾಡುವ ನಮಸ್ಕಾರ. ಇವತ್ತು ನಾನು ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಉಂಟು. ತುಂಬ ನೋವಲ್ಲಿಯೂ ಕೂಡ ಒಂದು ನನಗೆ ತುಂಬ ಖುಷಿಯಾದ ಹಾಸ್ಪಿಟಲಲ್ಲಿ ತುಂಬ ನೋವಲ್ಲೂ ಕೂಡ ನನ್ನ ಎದೆ ತುಂಬಿ ಬಂದ ಒಂದು ಘಟನೆ ನಡೆದಿದೆ. ಅದನ್ನು ನಾನು ಹೇಳಬೇಕಂತ ಹೇಳ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ. ನನ್ನ ಸಬ್ಸ್ಕ್ರೈಬರಿಗಂತೂ ನನ್ನ ಅನಂತ ನಮಸ್ಕಾರಗಳು. ಅವರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ ಒಂದು ಹಾಸ್ಪಿಟಲಲ್ಲಿ. ಅಂದರೆ ಮತ್ತೆ ಇನ್ನು ಕೆಲವರು ತುಂಬ ಜನ ಮೆಸೇಜ್ ಹಾಕಿದ್ದಾರೆ, ಯಾಕೆ ಮಮತಕ್ಕ ನಿಮ್ಮದು ಕುಕ್ಕಿಂಗ್ ವಿಡಿಯೋ ಇಲ್ಲ ಅಂತ ಹೇಳ್ಕೊಂಡು. ಆದರೂ ಕೂಡ ನಾನು ಆ ಅವಸರದಲ್ಲಿ ಕೂಡ ನಾನು ಸಣ್ಣ ಶಾರ್ಟ್ಸನ್ನು ಬಿಟ್ಟಿದ್ದೇನೆ. ಆದರೆ ವಿಡಿಯೋ ಹಾಕಲಿಕ್ಕಿಲ್ಲ. ತುಂಬ ವಿಡಿಯೋ ಉಂಟು ನನ್ನ ಮೊಬೈಲಲ್ಲಿ. ಅಡುಗೆ ಮಾಡಿದ್ದೆಲ್ಲ ಅದನ್ನು ಎಡಿಟಿಂಗ್ ಮಾಡಲಿಕ್ಕೆ ನನಗೆ ಪುರ್ಸೊತ್ತಿರಲಿಲ್ಲ. ಅಷ್ಟಮಿ ಚೌತಿ ಅಂತ ಬಂತು ಹಬ್ಬ. ನಮ್ಮ ಮನೆಯಲ್ಲಿ ಸಹ ಒಂದು ಬರ್ತ್ಡೇ ಫಂಕ್ಷನ್ ಇತ್ತು, ಮತ್ತು ಅಳಿಯನ ಮನೆಯಲ್ಲಿ ಬರ್ತ್ಡೇ ಫಂಕ್ಷನ್ ಇತ್ತು. ಹಾಗೆ ನಾನು ತುಂಬ ಬ್ಯುಸಿ ಇದ್ದೆ. ನಾಟಕ ಅಂತ ಹೇಳಿದರೆ ತುಂಬ ದಿವಸ ಟ್ರಯಲ್ ಬೇಕಾಗ್ತದೆ. ಯಕ್ಷಗಾನಕ್ಕಾಗಿ ನಾನು ಹೆಚ್ಚು ಟ್ರಯಲಿಗೆ ಹೋಗಲಿಲ್ಲ. ನಾವು ಒಂದೇ ಟ್ರಯಲಿಗೆ ಹೋಗಿ ಎಲ್ಲ ತುಂಬ ಪ್ರಬುದ್ಧರಿರ್ತಾರೆ. ಅಂದರೆ ಯಕ್ಷಗಾನದಲ್ಲಿ ಎಲ್ಲ ತುಂಬ ಕುಣಿಯೋವರಿದ್ದಾರೆ. ನಾನೊಂದು ಊಟದಲ್ಲಿ ಒಂದು ಉಪ್ಪಿನಕಾಯಿಯ ಹಾಗೆ ಯಕ್ಷಗಾನದಲ್ಲಿ. ಆದರೂ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳ್ಕೊಂಡು ಜನರ ಒಂದು ಚಪ್ಪಾಳೆ ನೋಡಬೇಕು. ಎಷ್ಟು ಚಪ್ಪಾಳೆ, ಎಷ್ಟು ಖುಷಿ ಅಂತೇಳಿದರೆ ಯಕ್ಷಗಾನವನ್ನು ನೋಡಿ ತುಂಬ ಖುಷಿಪಟ್ಟರು. ಹಾಗೆ ನಾಟಕವನ್ನು ಸಹ ಹಾಗೆ ಎಲ್ಲರ ಬಾಯಲ್ಲಿಯೂ ಕೂಡ ಬಹಳ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಆ ಪ್ರಾಕ್ಟೀಸ್ಗೆಲ್ಲ ಹೋಗುವಾಗ ನನಗೆ ಸ್ವಲ್ಪ ಜ್ವರ ಇತ್ತು. ಅಂದರೆ ನಾನು ರೆಸ್ಟ್ ಮಾಡಲಿಕ್ಕೆ ನನಗೆ ಟೈಮ್ ಸಿಗಲಿಲ್ಲ. ಯಕ್ಷಗಾನದಿಂದ ಬಂದವಳಿಗೆ ಸ್ವಲ್ಪ ಜ್ವರ ಬಂತು. ಡಾಕ್ಟರ್ ಹತ್ರ ಮಾತ್ರೆ ತಗೊಂಡು ಅದು ಮತ್ತೆ ಸ್ವರ ಬೀಳಲಿಕ್ಕೆ ಸರಾಯಿತು. ಸ್ವರ ಬಿತ್ತಲ್ಲ ಅಂತ ಹೇಳಿದೆ ನಾನು. ಮನೆಯಲ್ಲಿ ಏನೋ ಗಂಡನ ಸಿರಪ್ ತಂದಿದ್ರು, ಭಾರಿ ರುಚಿ ಇತ್ತು ಸಿರಪ್. ಆ ಥರ ಯಾವ ಗಡಿ ತಗೊಳ್ತೀವಿ. ಸರ್ ಹೇಳಿದರು ನಮ್ಮ ನಾಟಕದ ಸರ್, ಮಮತಕ್ಕ ಸ್ವರ ಬಿದ್ದಿದೆ, ನಿಮ್ಮ ಮೇಯ್ನ್ ಪಾರ್ಟ್, ನಾನು ನಿಮ್ಮನ್ನೇ ನಂಬಿದ್ದೇನೆ, ನಿಮ್ಮ ಮೇಲೆ ಇದೆ ನಾಟಕ ಅಂತೆಲ್ಲ ಹೇಳಿದರು. ಅವರೊಂದು ಹೊಸ ಬರೆದ ನಾಟಕ ಸೈನಿಕ, ಸೂಪರ್ ನಾಟಕ ಅದು. ಅಂದರೆ ಅದರಲ್ಲಿ ತುಂಬ ಅವರು ಹುಪ್ಸಿ ಇಟ್ಕೊಂಡಿದ್ರು. ಅದನ್ನು ಇಟ್ಕೊಂಡಿದ್ರ ಟಾಪಿಗೆ ಬರಬೇಕಂತ. ಅದರಲ್ಲಿ ಮೇಯ್ನ್ ಕಾಮಿಡಿಯಲ್ಲಿ ನಾನೇ ಇದ್ದದ್ದು. ಆದ್ದರಿಂದ ನನ್ನ ಮೇಲೆ ತುಂಬ ಒತ್ತಡ ಇದ್ದದ್ರಿಂದ ನಾನು ಯಾವುದಕ್ಕೂ ಕೂಡ ಅದನ್ನು ಜ್ವರವನ್ನು ಲೆಕ್ಕಿಸದೆ ನಾನು ಡೈಲಿ ಪ್ರಾಕ್ಟೀಸಿಗಂತ ಹೋಗ್ತಿದ್ದೆ. ನಾಟಕವನ್ನು ಭಾರಿ ಕಷ್ಟದಲ್ಲಿ ಮಾಡಿದೆ. ಅದು ತುಂಬ ಒಳ್ಳೆ ಮಾಡಿದೆ. 1 ಸೀನ್ 2 ಸೀನ್ ಮಾಡಿ ಬರುವಾಗ ನನಗೆ ದಂಬು ಬರ್ತಾ ಇತ್ತು ಸುಸ್ತಾಗಿ. ಆದರೂ ಕೂಡ ಆ ಜಾಗದ ಪವರ್, ವ್ಯಾಯಾಮ ಶಾಲೆ, ಅಲ್ಲಿ ಹನುಮಂತ ಮುಖ್ಯ ಪ್ರಾಣ ದೇವರಿದ್ದಾರೆ, ಅವರೇ ನನ್ನ ಕೈಯಲ್ಲಿ ಮಾಡಿಸಿದ್ದು. ಅಂದರೆ ಒಬ್ಬ ಬಿದ್ದವರನ್ನು ನಾನು ಎತ್ತಿ ಹಿಡ್ದಿದ್ದೇನಂತೆ. ನನಗೆ ಗೊತ್ತಿಲ್ಲ ಅಷ್ಟು ಪವರ್ ಇದೆ. ನಾನು ಅದರ ಮೇಲೆ ನಂಬಿಕೆ ಇಟ್ಟು ನಾನು ಅಷ್ಟು ಹುಷಾರಿಲ್ಲದಿದ್ದರೂ ಆ ನಾಟಕವನ್ನು ಮಾಡಿದ್ದೆ. ತುಂಬ ಜನಪ್ರಿಯವಾಯಿತು ಆದ ನಾಟಕ. ಎಲ್ಲರ ಬಾಯಲ್ಲಿಯೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ಖುಷಿ ಆಯಿತು. ನನಗೆ ಗೊತ್ತಿಲ್ಲ ಯಾವ ರೀತಿ ಆಗಿದೆ ಅಂತ, ನನಗೆ ಗೊತ್ತಿಲ್ಲ. ಎಲ್ಲರೂ ಹೇಳುವಾಗ ನನಗೆ ಶಾಕ್, ಹೌದಾ ಅಷ್ಟು ಒಳ್ಳೆಯದಾಗಿದೆ ಅಂತ ಹೇಳ್ಕೊಂಡು ಆಯಿತು. ನಾಟಕ ಮುಗಿಸಿ ಬಂದವಳಿಗೆ ನನಗೆ ಮತ್ತೆ ನಿಲ್ಲಿಕ್ಕೇನೆ ಆಗ್ತಿಲ್ಲ. ಸರ್ ಹತ್ರ ಹೇಳಿದೆ, ನನಗೆ ನಿಲ್ಲಿಕ್ಕೆ ಆಗ್ತಿಲ್ಲ, ತುಂಬ ಸುಸ್ತಾಗ್ತಾ ಉಂಟಂತ, ಹೋಗಿ ಮುತಕ ರೆಸ್ಟ್ ಮಾಡ್ಕೊಳ್ಳಿ ಅಂತ. ಬೆಳಿಗ್ಗೆ ನನಗೆ ಏಳಲಿಕ್ಕೇನೆ ಆಗಲಿಲ್ಲ, ತುಂಬ ಕಷ್ಟ ಆಯಿತು. ಹೇಳಲಿಕ್ಕಂದರೆ ಹಿಡಿದು ಹೇಳಿಸಿದ್ದು, ಅಷ್ಟು ವೀಕ್ನೆಸ್ ಆಗಿತ್ತು. ಮತ್ತು ಡಾಕ್ಟರ್ ಹತ್ರ ಹೋಗುವಾಗ ಹೇಳಿದರು, ಜ್ವರ ಮಂಡೆಗೆ ಏರಿದೆ, ಅದರಿಂದ ತುಂಬ ವೀಕ್ನೆಸ್ ಆಗಿದೆ, ಅಡ್ಮಿಟ್ ಆಗಬೇಕಂತ ಹೇಳ್ಕೊಂಡು. ಹಾಗೆ ನಾನು ಅಡ್ಮಿಟ್ ಆಗಿ ನನ್ನ ಗಂಡ ನನ್ನ ತಮ್ಮ ನನ್ನನ್ನು ಹಾಸ್ಪಿಟಲಿಗೆ ಕರ್ಕೊಂಡೋದ್ರು. ಅದು ಅಡ್ಮಿಷನ್ ECG ಎಲ್ಲ ಆಯಿತು. ಆಮೇಲೆ ನನ್ನನ್ನು ಅವರು ಅಡ್ಮಿಷನಿಗೆ ಅಂತ ಫಾರ್ಮ್ ಫಿಲಪ್ ಮಾಡಲಿಕ್ಕೆ ಹೋದರು. ಆಗ ಒಂದು ಆಯ ಬಂದು ನನ್ನನ್ನು ಕರ್ಕೊಂಡು ಬಂದು ECG ಇದು ಎಕ್ಸ್ರೇ ಮಾಡಬೇಕು, ಕಫ ಆಗಿದೆಲ್ಲ, ಎದೆದು ಎಕ್ಸ್ರೇ ಮಾಡಬೇಕಂತ ಹೇಳ್ಕೊಂಡು ನನ್ನನ್ನು ಕರ್ಕೊಂಡು ಬಂದರು. OPDಯಲ್ಲಿ ತುಂಬ ಜನ ಅಂತ ಹೇಳ್ಕೊಂಡು ಅವರು ಆಚೆ ಈಚೆ ಓಡಿರ್ತೀರ. ನನ್ನಲ್ಲಿ ಕೂತ್ಕೊಳಿಸಿ, ಆ ವೀಲ್ ಚೇರ್ ಒಂದು ಬೇಡ ಹೇಳಿದೆ, ಆದರೂ ಅಲ್ಲಿ ಕೂತ್ಕೊಳಿಸಿ ನನ್ನನ್ನು ಅವರು ಬೇರೆ ಪೇಷಂಟ್ ಹತ್ರ ಹೋದರು. ಆಗ ನನ್ನನ್ನು ಎಕ್ಸ್ರೇ ಅವರು ಕರೆದ್ರು. ನಾನಲ್ಲಿ ಕೂತ್ಕೊಂಡಾಗ ನೋಡಿ ಎಷ್ಟು ಜನ ಬಂದು, ನನ್ನ ಗಂಡ ಹೇಳೋದು, ಎಷ್ಟು ಜನ ಬಂದು, ನೀವು ಅಟಿಲ್ ದರಸಿ ಮಮತಕ್ಕಲ್ಲ, ನಿಮ್ಮ ಅಡಿಗೆಯನ್ನು ನಾವು ನೋಡ್ತೇವೆ, ನಮಗೆ ತುಂಬ ಖುಷಿಯಾಗಿದೆ, ಮನೆ ಮಂದಿಗೆಲ್ಲ ತುಂಬ ಖುಷಿಯಾಗಿದೆ, ಮನೆ ಅಡಿಗೆ ಅಂತ ಮಾಡಿ ಹಾಕ್ತೇವೆ, ಈಗ ನಾವು ಕೂಡ ಅಡಿಗೆಯನ್ನು ಕಲ್ತಿದ್ದೇವೆ ಅಂತ ಹೇಳ್ಕೊಂಡು ತುಂಬ ಜನ ಹೇಳಿದ್ರು. ನನ್ನ ಗಂಡ ಹೇಳೋದು, ಎಂತ ಮಾರಿದ್ದು, ಎಷ್ಟು ಜನ ಲೆಕ್ಕ ಹಾಕೋದು. ನನ್ನ ಗಂಡ 1 2 ಅಂತ ಹೇಳ್ಕೊಂಡು ಹಾಗೆ ಲೆಕ್ಕ ಹಾಕ್ತಿದ್ರು. ಅಷ್ಟು ಜನ ಬಂದ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆದರೆ ನನಗೆ ಅವ್ರ ಹತ್ರ ಚೆನ್ನಾಗಿ ಮಾತಾಡಲಿಕ್ಕೆ
ಮಾತಾಡ್ಲಿಕ್ಕೆ ಆಗಲಿಲ್ಲ. ಅದಕ್ಕಿಂತ ನಾನು ಕ್ಷಮೆ ಹೆಚ್ಚಿಸ್ತೇನೆ. ಯಾಕಂತ ಹೇಳಿದರೆ ನನ್ನ ಪರಿಸ್ಥಿತಿ ಹಾಗೆ ಇತ್ತು, ಆಗಲಿಲ್ಲ. ಆಗ ಅಲ್ಲಿ ಒಬ್ಬರು ಬನ್ಸ್ ಬಂದರು. ಅವ್ರು ಹೇಳಿದರು, ಅವರದೆಂಥವೇ ಹೆಸರು ಹೇಳಿದ್ರು, ಈಗ ನನ್ನ ಮಂಡೆಯಲ್ಲಿಲ್ಲ. ತುಂಬ ಬಂದು ನನ್ನ ಕೈ ಹಿಡಿದು ತುಂಬ ಖುಷಿ ಆಯಿತು ನಿಮ್ಮದು ಅಡಿಗೆ ಎಲ್ಲ ನೋಡಿ. ಹೌದು, ಈಗ ನಿಮ್ಗೆ ತುಂಬ ಸುಸ್ತಾಗಿದೆ, ನೀವು ಜಾಗ್ರತೆ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ನನಗೆ ಜಾಗ್ರತೆ ಮಾಡಿ ಹೇಳಿದರು. ಅವರು ನಮ್ಮ ಬನ್ಸ್ ಗ್ರೂಪಲ್ಲಿ ಇದ್ದಾರಂತೆ. ಇನ್ನೊಂದು ನಾನು 2-3 ಬನ್ಸ್ ಗ್ರೂಪ್ ಉಂಟು, ಅದರಲ್ಲಿ ಇದ್ದಾರಂತೆ. ತುಂಬ ನನಗೆ ಕ್ಯಾರ್ ತಗೊಳ್ಳಿ ಅಂತ ಹೇಳ್ಕೊಂಡೆಲ್ಲ ಹೋದರು. ಆಗ ಅಲ್ಲಿ ಹತ್ತಿರ ಕೂತ್ಕೊಂಡವರೆಲ್ಲ ಕೇಳ್ತಿದ್ರು. ಅವ್ರು ಹೇಳಿದರು, ನಾನು ಅದೇ ಯೋಚನೆ ಮಾಡ್ತಿದ್ದೆ, ನಿಮ್ಮನ್ನು ಎಲ್ಲ ನೋಡಿದ್ದೇನೆ ಮೇಡಮ್, ನಾವು ನಿನ್ನ ಫಾಲೋವರ್ಸ್ ಅಂತ ಕರೆದ್ರು. ಆಗ ನನ್ನನ್ನು ಎಕ್ಸ್ರೇಗೆ ಕರೆದ್ರು. ಒಳಗಡೆ ಎಕ್ಸ್ರೇಗೆ ಕರೆದಾಗ ಹೆಂಗಸರು ಬೇಕಿತ್ತು, ಡ್ರೆಸ್ ಚೇಂಜ್ ಮಾಡಲಿಕ್ಕಿತ್ತು. ನನಗಂದರೆ ತುಂಬ ಇದಾಗಿತ್ತು, ಹೇಳಲಿಕ್ಕೇನು ಆಗ್ತಿರಲಿಲ್ಲ. ಮನೆಯವರು, ಅಮ್ಮ ನಿಮ್ಮ ಈ ಪರಿಸ್ಥಿತಿಯಲ್ಲಿ ಎಂತ ಮಾಡೋದು, ಯಾರು ಹೆಂಗಸರು ಬರಲಿಲ್ವ, ಮನೆಯವರು ಯಾರು ಬರಲಿಲ್ವಮ್ಮ ಅಂತ ಕೇಳಿದರು. ಆಗ ಹಸ್ಬೆಂಡ್ ಬಂದಿದ್ದಾರೆ, ಅಡ್ಮಿಷನ್ಗೆ ಹೋಗಿದ್ದಾರೆ ಅಂತೇಳಿದೆ. ಆಗ ನನ್ನನ್ನು ನನ್ನ ಸಬ್ಸ್ಕ್ರೈಬರ್ ಆಗಿದ್ದವರು, ಅಕ್ಕ ಬನ್ನಿ ನಾನು ಕರ್ಕೊಂಡು ಹೋಗ್ತೇನೆ, ಬೇಡ ಇಲ್ಲ ಬನ್ನಿ ಅಕ್ಕ ನಾನು ಕರ್ಕೊಂಡು ಹೋಗ್ತೇನೆ ಅಂತೇಳಿ ಅವರು ನನ್ನನ್ನು ಎಕ್ಸ್ರೇ ರೂಮ್ಗೆ ಕರ್ಕೊಂಡೋಗಿ ನನ್ನ ಡ್ರೆಸ್ಸನ್ನು ಚೇಂಜ್ ಮಾಡಿಸಿ, ನನ್ನ ಕರಿಮಣಿ ಎಲ್ಲ ಅದನ್ನು ತೆಗಿಲಿಕ್ಕೆ ಹೇಳಿದರು. ತೆಗೆದು ಅದೆಲ್ಲ ಎಕ್ಸ್ರೇ ಎಲ್ಲ ಆದ ನಂತರ ನನಗೆ ಪುನಃ ಬಟ್ಟೆ ತೊಡಿಸಿ ಆಮೇಲೆ ನನ್ನನ್ನು ಕರ್ಕೊಂಡು ಬಂದು ಅಲ್ಲಿ ಕುತ್ಕೊಳಿಸಿದ್ರು. ಅವರ ಹೆಸರು ಏನೋ ಹೇಳಿದರು, ಮಂಜುಳವ ಮಾಲತಿಯ ಅಂತ ಅವನ ಹೆಸರು ಹೇಳಿದರು. ಅವರಿಗೆ ನನ್ನ ನಂಬರ್ ತಗೊಂಡಿದ್ರು ಅವರು. ನಾನು ನಂಬರ್ ಹೇಳಿದ ಮೋಸ್ಟ್ಲಿ ಒಂದು ನಂಬರ್ ಮಿಸ್ಟೇಕ್ ಆಗಿರ್ಬೋದು. ಅದಕ್ಕೆ ಮಂಜುಳವ ಮಾಲತಿ ಎಂಥವ ಹೆಸರು ಹೇಳಿದ್ರು ನನಗೆ ಗೊತ್ತಿಲ್ಲ. ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕು. ನನ್ನ ಹಸ್ಬೆಂಡ್ ಬಂದ ನಂತರ ಅವರು ಆವಾಗ ಕುತ್ಕೊಳಿಸಿ ಹೋದಾಗಲೇ ನನ್ನ ಹಸ್ಬೆಂಡ್ ಬಂದು, ನಾನು ಹೇಳಿದೆ ಆಗ ಅವರಿಗೆ ಅಲ್ಲಿ ಅವರನ್ನು ನೋಡಿ ಅಂತ. ಅವರಿಗೆ ಅರ್ಥ ಆಗಲಿಲ್ಲ ನಾನು ಎಂತ ಹೇಳಿದೆ ಅಂತ. ಮತ್ತು ನಾನು ಬಂದು ನೋಡಿದೆ ಆಚೆ ಈಚೆ ಎಲ್ಲ, ನನಗೆ ಅವರು ಎಲ್ಲೂ ಕಾಣಲಿಲ್ಲ. ಯಾಕಂತ ಹೇಳಿದರೆ ಅವರ ಅಕ್ಕನ ಮಗಳನ್ನ OPDಗೆ ಮದ್ದಿಗೆ ಕರ್ಕೊಂಡು ಬಂದವರಂತೆ. ಹಾಗೆ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರಿಗೆ ನನಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಆಗಲಿಲ್ಲ. ಅದರಿಂದ ನಾನು ಈ ವಿಡಿಯೋದಲ್ಲಿ ಅವರಿಗೆ ನನ್ನ ವಿಡಿಯೋವನ್ನು ಅವರು ಖಂಡಿತ ನೋಡ್ತಾರೆ ಅಂತ ಗೊತ್ತು. ಯಾಕಂದರೆ ಅವರು ತುಂಬ ನನ್ನ ಫಾಲೋವರ್ಸ್ ಅಂತೆ, ನಂದು ಫ್ಯಾನ್ ಅಂತ ಹೇಳಿದರು ಅವರು. ಅವರಿಗೆ ನಾನು ಈ ವಿಡಿಯೋದಲ್ಲಿ ಅವರಿಗೆ ನೀವು ವಿಡಿಯೋವನ್ನು ನೋಡ್ತಿದ್ರೆ ನೋಡಿ, ನಿಮಗೆ ಇಷ್ಟು ಖುಷಿಯಾಯಿತು ಅಂತ ಹೇಳಿದರೆ, ನನ್ನ ಆ ಟೈಮಲ್ಲಿ ನನಗೆ ಬಂದು ಹೆಲ್ಪ್ ಮಾಡಿದ್ರಲ್ಲ, ತುಂಬ 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 ಖುಷಿಯಾಯಿತು. ನನಗೆ ಯೂಟ್ಯೂಬಲ್ಲಿ ಹಣ ಬಂದರೂ ಕೂಡ ನನಗೆ ಇಷ್ಟು ಖುಷಿ ಆಗ್ತಿರಲಿಲ್ಲ. ಆದರೆ ನಾನು ಎನಿಸಿದ್ದು, ನಾನು ಅಡಿಗೆ ಚಾನಲ್ ಮಾಡಿ ನನಗೆ ಅವರದ್ದು ಪ್ರೀತಿ ಸಿಗ್ತದಂತ ನಾನು ಮನಸ್ಸಲ್ಲಿ ಎಣಿಸ್ಲಿಲ್ಲ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಚಿರಋಣಿ. ನನಗೆ ಇದನ್ನು ಹೇಳಲೇಬೇಕಿತ್ತು, ನಾನು ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕಿತ್ತು. ಅದಕ್ಕೆ ನನ್ನ ಗಂಡ ಹೇಳಿದ್ರು, ನೀನೀಗ ನಿಂಗೊಂದು ನಂಬರ್ ನನಗೆ ಅವರ ನನ್ನ ನಂಬರ್ ಕೊಟ್ಟಿದ್ದೇನೆ, ಅದು ಸಹ ಮಿಸ್ಟೇಕ್ ಆಗಿದೆ ನನ್ನ ಹತ್ರ. ಸ್ವಲ್ಪ ಹೇಳಿದ್ರು, ನಾನು ಸ್ವಲ್ಪ ಬೇಗ ಬರ್ತಿದ್ರೆ ನಾನು ನಂಬರ್ ಕೊಡ್ತಿದ್ದೆ ಅಂತ. ಅವರು ಮಾಡಿದೊಂದು ಸಣ್ಣ ಒಂದು ಹೆಲ್ಪ್ ಅಲ್ಲ ನನಗೆ. ತುಂಬ ಏನೋ ನೋಡಿ, ಅವರದ್ದು ನನಗೆ ಪರಿಚಯ ಇಲ್ಲ, ನನಗೆ ಅವರ ಪರಿಚಯ ಇಲ್ಲ, ನನ್ನ ವಿಡಿಯೋ ನೋಡ್ತಾರಂತೆ ಅಷ್ಟೇ. ಆದರೂ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಿಮ್ಮ ಪ್ರೀತಿಗೆ ಯಾವಾಗಲೂ ನಾನು ಚಿರಋಣಿ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿದ್ದೇನೆ. ಈಗ ನೋಡಿ, ಹುಷಾರಾಗಿ ಬಂದೆ. 1 ದಿವಸ ಗ್ಲುಕೋಸ್ ಕೊಟ್ಟ ಕೂಡಲೇ ನಾನು ಹುಷಾರಾಯಿತು. ಮತ್ತು ಆ್ಯಂಟಿಬಯೋಟಿಕ್ ಹಾಕಬೇಕು, 3 ದಿವಸದ ಕೋರ್ಸ್ ಅಂತ ಹೇಳಿದರು ಡಾಕ್ಟರ್. ಆಮೇಲೆ ನನಗೆ ಈಗ ನೋಡಿ ಫಿಟ್ ಆಗಿದ್ದೇನೆ, ಖುಷಿಯಾಗಿದ್ದೇನೆ, ನಾನು ಫಿಟ್ ಆಗಿದ್ದೇನೆ, ಹುಷಾರಾಗಿದ್ದೇನೆ. ಅಡಿಗೆ ಎಲ್ಲ ಮಾಡ್ತೇನೆ. ಈಗ ಮೀನು ಬಂದಿದೆ, ಅದಕ್ಕೆ ಮಸಾಲ ರೆಡಿ ಮಾಡ್ತಾ ಇದ್ದೇನೆ. ಅದಕ್ಕೆ ನನಗೆ ಕುತ್ಕೊಳ್ಳೋದು ಮಲ್ಕೊಳ್ಳೋದು ಅಂತ ಹೇಳೋದಲ್ಲ. ಅದಕ್ಕೆ ನಮ್ಮ ಮಕ್ಕಳು ಹೇಳೋದು, ನೀವು ಇನ್ನು ಬೇಕಾ, ನೀವು ತುಂಬ ನಾಟಕ ಬೇಕಾ, ಯಕ್ಷಗಾನ ಬೇಕಾ, ಸುಮ್ಮನೆ ರೆಸ್ಟ್ ಮಾಡಿ ಅಂತ. ಅವರಿಗೆ ಗೊತ್ತು ನಾನು ರೆಸ್ಟ್ ಮಾಡೋಳಲ್ಲ ಅಂತ. 4 ದಿವಸ ನಾನು ಮಲಗಿದ್ರೆ ಹೇಳ್ತಾರೆ, ಅಮ್ಮ ಈರು ಇಂಚ ಬೆಡ್ಡು ಬುರೋಂದಪ್ಪನ ತೂವರೆ ಅಪ್ಪಜಿ ಈರು ಇಂಚೆನೆ ತಿರ್ಗೊಂಡು ತೆಲ್ತೊಂದು ನಲ್ತೊಂದು ಗಮ್ಮತ್ತು ಮಲ್ತು ಇತ್ತೇನೆ ಕಲೆ ತೂವರೆ ಪೊರ್ಲ ಅಂತ ಅದು ಅವರೇ ಹೇಳ್ತಾರೆ. ನನಗೆ ಮನೆಯಲ್ಲಿ ನನ್ನ ಹಸ್ಬೆಂಡ್, ನನ್ನ ಮನೆಯಲ್ಲಿ ತಮ್ಮನ ಹೆಂಡತಿ, ಮಕ್ಕಳು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಲೈನ್ ಕಟ್ಲೆ ಎಲ್ಲ ನೋಡಲಿಕ್ಕೆ ಬರೋದು. ದೊಡ್ಡ ಪೇಷಂಟನ್ನು ನೋಡಲಿಕ್ಕೆ ಬಂದ ಹಾಗೆ ಒಬ್ರಿಗೊಬ್ರು. ಅದಕ್ಕೆ ನರ್ಸ್ ಕೇಳ್ತಾರೆ, ಒಬ್ಬ ದೇವರಿಗೆ ಎಷ್ಟು ಜನ ಮಮತಕ್ಕ ನಿಮ್ಮನ್ನು ನೋಡಲಿಕ್ಕೆ ಬರೋದಂತ. ಅದಕ್ಕೆ ನಾನು ಹೇಳಿದೆ, ಅಷ್ಟಮಿ ಚೌತಿ ನಮ್ಮದು 5 ದಿವಸದ ಪ್ರೋಗ್ರಾಮು, ನನಗೆಲ್ಲ ತಪ್ಪಿ ಹೋಯಿತು. ಊಟ ಇತ್ತು ಸುಮಾರು ಜನದ, 1,500 ಜನದ್ದು ಊಟ ಎಲ್ಲ ಇತ್ತು, ಬಡಿಸ್ಲಿಕ್ಕೆಲ್ಲ ಹೋಗೋದು ಗಮ್ಮತ್ತಿತ್ತು. ಗಂಡಸರದೆಲ್ಲ ನಾಟಕ ಇತ್ತು, ನಮ್ಮ ಯುವಕ ಮಂಡಳಲ್ಲಿ ಇರ್ತಾರೆ ಅವರದ್ದೆಲ್ಲ ನಾಟಕ ಇತ್ತು. ಅವರದ್ದೆಲ್ಲ ಫೋನ್, ಮಮತಕ್ಕ ನಾಟಕ ನೋಡಲಿಕ್ಕೆ ಬರಲಿಲ್ವ, ಮಮತಾ ನಾಟಕ ನೋಡಲಿಕ್ಕೆ ಬರಲಿಲ್ವ ಅಂದರೆ ನಾನು ಅವರ ನಾಟಕಕ್ಕೆ ನಾವೆಲ್ಲ ಒಟ್ಟು ಸೇರಿ ಎದುರು ಕುತ್ಕೊಂಡು ನಾವೆಲ್ಲ ಮಜಾ ಮಾಡ್ತಿದ್ದೆವು. ಅದೆಲ್ಲ ತಪ್ಪಿ ಹೋಯಿತು. ಆದರೆ ನಾನೀಗ ನನಗೆ ಹೋಗ್ಲಿಕ್ಕಾಗಲಿಲ್ಲ, ಅಡ್ಮಿಟ್ ಆಗಿದೆ. ಇಲ್ದಿದ್ರೆ ಮನೇಲಿದ್ದರೆ ಹೇಗಾದರೂ ಹೋಗ್ತಿದ್ದೆ, ಜಗಳ ಮಾಡ್ಕೊಂಡಾದರೂ ಹೋಗ್ತಿದ್ದೆ. ತುಂಬ ಮಿಸ್ ಮಾಡಿಕೊಂಡೆ. ಅವರು ಕೂಡ ನನಗೆ ಕಾಲ್ ಮಾಡಿದರು. ಎಲ್ಲರಿಗೂ ಕೂಡ ನಾನು ಈ ವಿಡಿಯೋದ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನೋಡಿ, ನನಗೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿ
ನಿಮ್ಮೆಲ್ಲರ ಪ್ರೀತಿಯನ್ನು ಗಳಿಸಿದೆ. ತುಂಬ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.